ಪಕ್ಕದ ಮನೆ ಪದ್ಮ ಅವಳ ಗಂಡನ್ ತಿತ್ತಿಗ್ ಕರ್ದಿದ್ದಾಳ್ ಕಣೆ. ನೀನ್ ಹೋಗ್ಬಾ. ನಾನ್ ಹೋಗಲ್ಲ ರೀ, ನಂಗ್ ನಾಚಿಕೆ ಆಗುತ್ತೆ. ನಾಚಿಕೆ ಯಾಕೆ? ಅವ್ರು 3 ಸಲ ತಿತ್ತಿಗ್ ಕರ್ದಿದ್ದಾರೆ, ನಾವ್ ಒಂದ್ಸಲನೂ ಕರ್ದಿಲ್ಲ. ಯಾವನೋ ಒಬ್ಬ ರಾಂಗ್ ನಂಬರಿಂದ ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಾ ಇದ್ದಾನೆ ಗುಂಡ. ನಾನೊಂದ್ ಐಡಿಯಾ ಕೊಡ್ಲಾ ಮಾಮ? ಏನ್ ಐಡಿಯಾ ಗುಂಡ? ಒಂದ್ ಐಫೋನ್ ಫೋಟೋ ತಗೊಂಡು 5,000 ರೂಪಾಯಿಗೆ ಸೇಲ್ ಅಂತ ಒಲೆಕ್ಸ್ ನಲ್ಲಿ ಹಾಕಿ ಕೆಳಗಡೆ ಅವನ್ ಮೊಬೈಲ್ ನಂಬರ್ ಹಾಕ್ಬಿಡಿ. ಮುಂದೆ ಯಾವತ್ತೂ ಅವ್ನ್ ಯಾರಿಗೂ ತೊಂದ್ರೆ ಕೊಡಲ್ಲ. ನಿಮ್ಮನ್ ಯಾರಾದ್ರೂ ಜೀವನ್ ಪೂರ್ತಿ ನೆನ್ಪಿಟ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ ಮಾಮ? ಗೊತ್ತಿಲ್ಲ ಗುಂಡ, ಏನ್ ಮಾಡ್ಬೇಕು? ಅವ್ರ ಹತ್ರ ಸಾಲ ತಗೊಂಡು ಓಡೋಗ್ಬಿಡು ಮಾಮ. ಸಾಯೋವರೆಗೂ ಅವ್ನ್ ನಿಮ್ಮನ್ ಮರಿಯಲ್ಲ. ಆತ ಹೆಣ್ಮಕ್ಳು ಪ್ರಪಂಚದಲ್ಲಿ 3 ಜನರ ಮಾತನ್ನ ಮಾತ್ರ ಕೇಳೋದು. ಹೌದಾ? ಆ 3 ಜನರು ಯಾರು ಗುಂಡ? ಟೈಲರ್, ಫೋಟೋಗ್ರಾಫರ್ ಮತ್ತೆ ಬ್ಯೂಟಿ ಪಾರ್ಲರ್ ಅವ್ರದ್ದು. ಮತ್ ಯಾವ ನನ್ ಮಗಂದು ಕೇಳಲ್ಲ. ಯಾಕೆ ಬೇಜಾರಲ್ಲಿದ್ಯಾ ಗುಂಡ? ಏನಾಯ್ತು? ಎಲ್ಲಾ ಹುಡುಗರು ಒಬ್ರಿಗೊಬ್ರು ಹೃದಯ ಕೊಡ್ತಾ ಇದಾರಂತೆ ಮಾಮ. ಓಹ್, ನಿನ್ಗೆ ಯಾರು ಕೊಟ್ಟಿಲ್ವಾ? ನನಗೆ ಯಾರಾದ್ರೂ ಒಂದ್ ಕಿಡ್ನಿ ಕೊಟ್ಟಿದ್ರೆ ಐಫೋನ್ ತಗೊಂತಿದ್ದೆ. ಎಲ್ಲ ಗಂಡ್ ಮಕ್ಳಿಗೆ ನನ್ನೊಂದ್ ರಿಕ್ವೆಸ್ಟ್. ಹೌದು, ಪ್ಲೀಸ್ ರಿಕ್ವೆಸ್ಟ್. ದಯಮಾಡಿ ಯಾರು ಹುಡುಗಿರ್ ತರ ಕೂದ್ಲು ಉದ್ದ ಬಿಡಬೇಡಿ. ಕರೆಕ್ಟ್ ಗುಂಡ. ಈಗಷ್ಟೇ ನನ್ ಮಾಮ ಒಂದ್ ಆಕ್ಟಿವಾ ಸ್ಕೂಟಿಯಿಂದ 5 ಕಿಲೋಮೀಟರ್ ಸುತ್ಕೊಂಡ್ ಬಂದಿದ್ದಾರೆ ಪಾಪ. ಡಿಪ್ರೆಷನ್. ನೀನು ಸಿಂಹದ ಮರಿ ಕಣೋ ಗುಂಡ. ಸಿಂಹದ ಮರಿ ಯಾವತ್ತೂ ಯಾರಿಗೂ ಹೆದರಬೇಡ. ಹೌದಪ್ಪ ಮೇಷ್ಟ್ರು, ಹಾಗೆ ಹೇಳ್ತಾರೆ. ನೀನ್ ಯಾವ್ದೋ ಪ್ರಾಣಿ ಹುಟ್ಟಿರ್ಬೇಕು ಅಂತ. ಚಿಲ್ರೆ ಇರೋರು ಮಾತ್ರ ಬಸ್ ಹತ್ತಿ. ಸರ್, ನಿಮ್ ಹತ್ರ ಚಿಲ್ರೆ ಇದ್ಯಾ? ಇಲ್ಲ ಕಣಪ್ಪ, ಚಿಲ್ರೆ ಇಲ್ಲ. ಮತ್ ನೀವ್ಯಾಕ್ ಬಸ್ ಹತ್ತಿದ್ದೀರಾ? ಕೆಳಕಿಳಿರಿ ಮೊದ್ಲು. ದಿನ ನಾ ಹೊರ್ಗಡೆ ಹೋಗ್ಬೇಕಾದ್ರೆ ಅದನ್ ತನ್ನಿ ಇದನ್ ತನ್ನಿ ಅಂತ ಕಿರಿಕಿರಿ ಮಾಡ್ತಿದ್ರೆ ನಾವೊಂದ್ ದಿನ ಹೋಗಿ ಸಮುದ್ರಕ್ಕೆ ಆಡ್ತೀನಿ, ನೋಡ್ತಾ ಇರು. ಪರವಾಗಿಲ್ಲ ರೀ, ಸಮುದ್ರದಿಂದ ಮೇಲ್ ಬರ್ಬೇಕಾದ್ರೆ ಮೀನ್ ತಗೊಂಡ್ ಬನ್ನಿ. ಅಮ್ಮ, ಈ ಕರಿಮೆಣಸಿಗೆ ರೇಟ್ ಎಷ್ಟಮ್ಮ? ತುಂಬಾ ದುಬಾರಿ ಆಗ್ಬಿಟ್ಟಿದೆ ಗುಂಡ. ಹತ್ರ 1,000 ರೂಪಾಯಿ ಆಗ್ಬಿಟ್ಟಿದೆ. ಕರ್ರಗಿದ್ದೆ ಇಷ್ಟ ರೇಟು, ಬೆಳ್ಳಗಿದ್ದಿದ್ರೆ ಇನ್ನೆಷ್ಟ್ ರೇಟ್ ಆಗ್ತಿತ್ತು? ಡಾಕ್ಟ್ರೆ, ಹತ್ರ ಬಂದ್ರೆ ಸಾಕು ಬಾಯಿಂದ ಗಬ್ಬು ವಾಸನೆ ಬರುತ್ತೆ, ಏನ್ ಮಾಡೋದು? ಅಯ್ಯೋ, ಮಾಡೋದೇನಪ್ಪ ಗುಂಡ? ಟೂತ್ ಪೇಸ್ಟ್ ತಗೊಂಡು ದಿನಕ್ಕೆ 2 ಸಲ ಹಲ್ಲು ಉಜ್ಬೇಕು. ಅದನ್ನ ನೀವು ಮೊದ್ಲು ಮಾಡಿ. ಗಬ್ಬು ವಾಸನೆ ಬರ್ತಾ ಇರೋದು ನಿಮ್ ಬಾಯಿಂದಾನೆ. ಯಾಕ್ರಿ ಮದ್ವೆ ಸರ್ಟಿಫಿಕೇಟ್ ನ ಮಗ್ಚಿ ನೋಡ್ತಾ ಇದ್ದೀರಾ? ಏನಾಯ್ತು? ಇದೇನಾದ್ರೂ ಎಕ್ಸ್ಪೈರಿ ಡೇಟ್ ಇದೆಯಾ ಅಂತ ನೋಡ್ತಾ ಇದ್ದೀನಿ ಕಣೆ. ರೀ, ಯಾರೋ ಡೊನೇಷನ್ ಕೇಳ್ಕೊಂಡ್ ಬಂದಿದ್ದಾರೆ. ಏನಕ್ಕಂತೆ? ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ತಾರಂತೆ. ಓ ಹೌದಾ? ಹಾಗಾದ್ರೆ 1 ಬಕೆಟ್ ನೀರ್ ಕೊಟ್ಟು ಕಳ್ಸು. ಬನ್ನಿ ಅಳಿ ಅಂದ್ರೆ ಬನ್ನಿ.